ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 60, ಪುಟ ಸಂಖ್ಯೆ 348. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ನಿನ್ನ ಈ ಸ್ವೀಕರಿಸುವ ಪಾತ್ರೆಯು ನಿನ್ನ ಕೊಡುವ ಅಭಿಲಾಷೆಯ ಪರಿಣಾಮವಾಗಿ ಪ್ರತಿ ಜನ್ಮದೊಂದಿಗೆ ದೊಡ್ಡದಾಗಿ ಬೆಳೆದಿದೆ. ನಿನ್ನ ತುಂಬಿಸಿಕೊಳ್ಳುವ ಪಾತ್ರೆಯು ತುಂಬ ವಿಸ್ತಾರವಾಗಿದೆ. ಶಕ್ತಿಗಳ ರೂಪದಲ್ಲಿರುವ ಬಹಳಷ್ಟು ನೀರು ನಿನ್ನ ತಂಬಿಗೆಯಲ್ಲಿ ತುಂಬಿಕೊಳ್ಳಬಹುದೆಂಬ ಸ್ಪಷ್ಟ ಸೂಚನೆ ಎದ್ದು ಕಾಣುತ್ತಿದೆ. ಹಾಗೆಯೇ ಹೆಚ್ಚು ಹೆಚ್ಚು ಜನ ಆ ನೀರನ್ನು ಕುಡಿಯಲಿದ್ದಾರೆ. ಇದು ನನಗೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಮನುಷ್ಯನಲ್ಲಿ ನೀಡುವುದಕ್ಕಾಗಿ ಮಿತಿ ಇಲ್ಲದಷ್ಟು ಶಕ್ತಿಗಳಿವೆ. ಯಾರಿಗೆ ಸಂಪೂರ್ಣವಾಗಿ ನೀಡಲು ಸಾಧ್ಯವಾಗುತ್ತದೋ ಅಂತಹವನಿಗೆ ಮಿತಿ ಇಲ್ಲದಷ್ಟು ನೀಡಲು ಸಾಧ್ಯವಾಗುತ್ತದೇಕೆಂದರೆ ಅಂತಹವನ ಪಡೆದುಕೊಳ್ಳುವ ಶಕ್ತಿಯು ಅವನ ನೀಡುವ ಶಕ್ತಿಯನ್ನು ಹೊಂದಿಕೊಂಡಿರುತ್ತದೆ. ನೀರು ಹೇಗೆ ಬೆಟ್ಟದ ಇಳಿಜಾರಿನಲ್ಲಿ ತನ್ನಿಂದ ತಾನೇ ಹರಿದು ಬರುತ್ತದೋ, ಹೇಗೆ ಅಲ್ಲಿ ಯಾರು ನೀರನ್ನು ಕಳುಹಿಸುವ ಅವಶ್ಯಕತೆ ಇಲ್ಲವೋ, ಅದೇ ಪ್ರಕಾರವಾಗಿ ಎಲ್ಲಿ ಉದ್ದೇಶವಿದೆಯೋ ಅಲ್ಲಿಗೆ ಆಕರ್ಷಿತಗೊಂಡ ಶಕ್ತಿಗಳು ಅದನ್ನು ಪೂರೈಸಲು ತಮ್ಮಿಂದ ತಾವೇ ಹರಿದು ಬರುತ್ತವೆ. ಆ ದಿನ ನನ್ನ ಭವಿಷ್ಯವನ್ನು ನನಗೆ ವಿವರಿಸಿ ತಿಳಿಸಲಾಗಿತ್ತು. ಅದನ್ನು ಕೇಳಿಸಿಕೊಂಡ ಮೇಲೆ ನಾನು ಯೋಚಿಸಲಾರಂಭಿಸಿದೆ. ಏನೆಂದರೆ, ನನ್ನ ಜೀವನದ ಬಹುಭಾಗ ಈಗಾಗಲೇ ಕಳೆದು ಹೋಗಿದೆ. ಈ ಜನ್ಮದಲ್ಲಿ ಇದು ಹೇಗೆ ಈಡೇರಲು ಸಾಧ್ಯ? ಅಷ್ಟಕ್ಕೂ ನಾನು ಈ ಸ್ವರ್ಗದಂತಹ ಸ್ಥಳವನ್ನು ಬಿಟ್ಟು ಜೀವನದಲ್ಲಿ ಎಲ್ಲೂ ಹೋಗುವುದು ಬೇಡ ಎಂದುಕೊಂಡಿರುವಾಗ ಇದು ಸಾಧ್ಯವೇ? ಇದು ಈ ಜನ್ಮದಲ್ಲಿ ಸಾಧ್ಯವಿಲ್ಲವೆಂದು ನನಗೆ ಅನಿಸಿತು. ನನ್ನ ಭ್ರಮಿತ ಸ್ಥಿತಿಯನ್ನು ಗುರುಗಳು ಕೂಡಲೇ ಗ್ರಹಿಸಿ ಈ ರೀತಿಯಾಗಿ ಹೇಳಿದರು. ವಿಷಮ ಪರಿಸ್ಥಿತಿಯಲ್ಲಿ ನಾನು ಈ ಮಾತುಗಳನ್ನು ನುಡಿಯುತ್ತಿದ್ದೇನೆ. ನನ್ನ ಮೇಲೆ ವಿಶ್ವಾಸವಿಡು. ನನ್ನ ಒಂದೊಂದು ಶಬ್ದವೂ ನಿಜವಾಗಲಿದೆ. ಈ ಜನ್ಮದಲ್ಲೇ ಲಕ್ಷಾಂತರ ಆತ್ಮಗಳು ಆತ್ಮಜ್ಞಾನವನ್ನು ನಿನ್ನ ಮಾಧ್ಯಮದ ಮುಖಾಂತರವೇ ಪಡೆಯಲಿವೆ. ಎಲೆ ಹುಚ್ಚು ಹುಡುಗನೆ, ನಿನ್ನ ಮುಂದಿನ ಜನ್ಮದ ಬಗ್ಗೆ ಯಾಕೆ ಚಿಂತಿಸುತ್ತಿರುವೆ? ನಿನಗೆ ಇನ್ನೊಂದು ಜನ್ಮವೆಂಬುದು ಇಲ್ಲವೇ ಇಲ್ಲ. ಇದು ನಿನ್ನ ಕೊನೆಯ ಜನ್ಮ. ಎಲ್ಲವೂ ಇದೇ ಜನ್ಮದಲ್ಲಿ ಆಗುತ್ತದೆ. ಯಾವಾಗ ಆಗುತ್ತದೆಂದು ನನಗೆ ಗೊತ್ತಿಲ್ಲ. ಆದರೆ ಯಾವಾಗಾಗುತ್ತದೋ ಆಗ ಅದು ನಿನ್ನ ಪ್ರಯತ್ನಗಳಿಂದಾಗುವುದಿಲ್ಲ, ಆ ಆತ್ಮಗಳ ಉತ್ಕ್ರಾಂತಿಯಿಂದಾಗಿ ಆಗುತ್ತದೆ. ಏನೇ ಆದರೂ ಅವೆಲ್ಲವೂ ಆತ್ಮಗಳ ಉತ್ತಮ ಆಧ್ಯಾತ್ಮಿಕ ಸ್ಥಿತಿಯಿಂದಾಗಿ ಆಗುತ್ತದೆ. ಇದರಲ್ಲಿ ನಿನ್ನ ಯಾವುದೇ ಪ್ರಯತ್ನವಿರುವುದಿಲ್ಲ. ನಿನ್ನ ಜೀವನದಲ್ಲಿ ಪ್ರಯತ್ನಗಳಿಗೆ ಯಾವುದೇ ಪಾತ್ರವಿಲ್ಲ. ಹಾಗಿರುವಾಗ ಈ ವಿಷಯದಲ್ಲಿ ನೀನು ಹೇಗೆ ಪ್ರಯತ್ನ ಮಾಡಲು ಸಾಧ್ಯ? ಸರಿಯಾದ ಸಮಯಕ್ಕಾಗಿ ಕಾಯುತ್ತಿರು. ನಾನು ಗುರುದೇವರಿಗೆ ಹೇಳಿದೆ, ಬಹಳ ಹೊತ್ತಾಯಿತು, ನೀವು ದಣಿದಿದ್ದೀರಿ, ಈಗ ಕುಟೀರಕ್ಕೆ ಬನ್ನಿ, ಕತ್ತಲಾಗಿ ಬಿಟ್ಟಿದೆ. ಪುನಃ ಗುರುದೇವರು ಕತ್ತು ಅಲ್ಲಾಡಿಸಿ ಸಮ್ಮತಿ ಸೂಚಿಸಿದರು. ನಾನು ಅವರ ಕೈ ಹಿಡಿದುಕೊಂಡು ಕುಟೀರದ ಒಳಗೆ ಕರೆದುಕೊಂಡು ಹೋದೆ. ಅವರನ್ನು ಅವರ ಶಯ್ಯೆಯಲ್ಲಿ ಮಲಗಿಸಿ ಅವರ ಕಾಲುಗಳನ್ನು ಹಿತವಾಗಿ ಒತ್ತತೊಡಗಿದೆ. ಗುರುದೇವರು ಹಾಗೆಯೇ ನಿದ್ದೆ ಮಾಡಿದರು. ನಾನು ನನ್ನ ಕುಟೀರಕ್ಕೆ ಹೋದೆ. ಗುರುದೇವರ ಕುಟೀರ ಬಹಳ ಹಳೆಯದಾಗಿತ್ತು. ಅಲ್ಲಲ್ಲೇ ಹಲವಾರು ಸ್ಥಳಗಳಲ್ಲಿ ಮುರಿದುಕೊಂಡಿತ್ತು.
ಈ ಮುರಿದ ಭಾಗಗಳ ಮೂಲಕ ಹಗಲು ಹೊತ್ತು ಸೂರ್ಯನ ಪ್ರಕಾಶ ಒಳಗೆ ಬರುತ್ತಿತ್ತು. ಇದಕ್ಕೆ ಹೋಲಿಸಿದರೆ ನನ್ನ ಕುಟೀರ ಸ್ವಲ್ಪ ಒಳ್ಳೆಯ ಸ್ಥಿತಿಯಲ್ಲಿತ್ತು. ನಾನು ಮಲಗಿಕೊಂಡೇ ಯೋಚಿಸತೊಡಗಿದ್ದೇನೆಂದರೆ, ಅಪಾರ ಸಂಖ್ಯೆಯಲ್ಲಿ ಜನರು ನನ್ನಲ್ಲಿಗೆ ಬಂದರೆ ಆಗ ನನಗೆ ಏಕಾಂತವಿರಲಿಕ್ಕಿಲ್ಲ. ನನ್ನ ಗುರುದೇವರು ನನ್ನೊಂದಿಗಿಲ್ಲದಿದ್ದರೆ ಇಡೀ ಪ್ರಪಂಚವೇ ನನ್ನೊಂದಿಗಿದ್ದರೂ ಏನು ಪ್ರಯೋಜನ? ನನಗೆ ಅವರ ಶರೀರದ ಮೇಲೆ ಎಷ್ಟು ಆಕರ್ಷಣೆ ಇತ್ತೆಂದರೆ ಅವರಿಲ್ಲದ ಪ್ರಪಂಚವನ್ನು ಯೋಚಿಸುವುದಕ್ಕೆ ಆಗಲಿಲ್ಲ. ಯಾಕೆಂದರೆ ಗುರುದೇವರೇ ನನ್ನ ಇಡೀ ಪ್ರಪಂಚವಾಗಿದ್ದರು. ಮರುದಿನ ಬೆಳಗ್ಗೆ ಪುನಃ ಅವರು ನನಗೆ ಈ ರೀತಿಯಾಗಿ ಅರ್ಥ ಮಾಡಿಸಲು ಪ್ರಯತ್ನಿಸಿದರು. ಅಯ್ಯೋ ಹುಚ್ಚನೇ, ಈ ದೇಹವು ನಷ್ಟವಾಗಲಿಕ್ಕೆಂದೇ ಇರುವುದು. ಇದು ಪ್ರಕೃತಿಯ ನಿಯಮವಾಗಿದೆ. ಜನ್ಮವು ಮೃತ್ಯು ಹೊಂದುವುದಕ್ಕಾಗಿಯೇ ಉಂಟಾಗುವುದು. ನೀನು ವಿನಾಕಾರಣ ರಾತ್ರಿಯೆಲ್ಲ ವಿಚಾರ ಮಾಡುತ್ತಿದ್ದೆ. ಗುರುದೇವರ ಮಾತನ್ನು ಕೇಳಿ ಬೆಚ್ಚಿಬಿದ್ದೆ. ಅವರು ನಿದ್ದೆ ಹೋದ ಮೇಲೆ ನಾನು ಏನು ವಿಚಾರ ಮಾಡುತ್ತಿದ್ದೆನೋ ಅದು ಅವರಿಗೆ ತಿಳಿದಿತ್ತು. ಅವರು ಆಗಲೇ ನಿದ್ದೆ ಮಾಡಿದ್ದರು. ಆನಂತರ ನಾನು ನನ್ನ ಕುಟೀರಕ್ಕೆ ಹಿಂದಿರುಗಿದ್ದೆ. ಹಾಗಿರುವಾಗ ನನ್ನ ಯೋಚನೆಗಳು ಅವರಿಗೆ ತಿಳಿದದ್ದಾದರೂ ಹೇಗೆ? ನಾನು ಕುತೂಹಲದಿಂದ ಕೇಳಿದೆ, ಗುರುದೇವ, ನೀವು ನಿದ್ರಾವಸ್ಥೆಯಲ್ಲಿರುವಾಗ ನಾನು ರಾತ್ರಿ ಯೋಚಿಸಿದ ವಿಚಾರಗಳು ನಿಮಗೆ ತಿಳಿಯುವುದಾದರೂ ಹೇಗೆ? ಗುರುದೇವರು ನಗುತ್ತಾ ನುಡಿದರು, ನೋಡು ಮಗನೇ, ನಾವು ಯೋಚಿಸುವಾಗಲೆಲ್ಲ ವಿಚಾರಗಳನ್ನು ವಾತಾವರಣಕ್ಕೆ ಹೊರಬಿಡುತ್ತೇವೆ. ಈ ಸ್ಥಳದಲ್ಲಿ ಹಿಂದಿನ ಹಲವು ವರ್ಷಗಳಿಂದ ಯಾರೊಬ್ಬ ವ್ಯಕ್ತಿಯೂ ಇಲ್ಲ. ಇವತ್ತು ವಾಯುಮಂಡಲಕ್ಕೆ ಬಿಡುಗಡೆಗೊಂಡ ಅಂತಹ ಆಲೋಚನೆಗಳನ್ನು ನಾನು ಅನುಭವಿಸಿ ಅವುಗಳು ನಿನ್ನದೇ ಎಂದು ಗುರುತಿಸಿದೆ. ಮನುಷ್ಯನು ಆಲೋಚಿಸುವಾಗ ವಿಚಾರಗಳು ಅವನ ಸುತ್ತ ಪ್ರಕಟಗೊಳ್ಳುತ್ತವೆ. ಈ ವಿಚಾರಗಳಿಂದ ನಮ್ಮ ವಾತಾವರಣ ಅಪವಿತ್ರಗೊಳ್ಳುತ್ತದೆ. ಈ ವಿಚಾರಗಳ ಮಾಲಿನ್ಯದಿಂದ ನಾವು ನಮ್ಮ ವಾತಾವರಣವನ್ನು ಕಲುಷಿತಗೊಳಿಸುತ್ತೇವೆ. ಈ ವಿಚಾರಗಳು ವಾತಾವರಣದಲ್ಲಿ ಬಹಳಷ್ಟು ಸಮಯ ಉಳಿದುಕೊಳ್ಳುತ್ತವೆ. ಮನುಷ್ಯ ತನ್ನ ಯೋಚನೆಗಳಿಂದ ವಾಯುಮಂಡಲವನ್ನು ಕೆಡಿಸುತ್ತಿರುತ್ತಾನೆ. ಮನುಷ್ಯ ಅಷ್ಟೊಂದು ಸಂವೇದನಾಶೀಲನಾಗಿಲ್ಲದ ಕಾರಣ ಪ್ರಕೃತಿಯಲ್ಲಿ ನಡೆಯುತ್ತಿರುವ ಈ ಮಾಲಿನ್ಯದ ಬಗ್ಗೆ ಅವನಿಗೆ ಜ್ಞಾನವಿರುವುದಿಲ್ಲ. ಮನುಷ್ಯರು ಹೆಚ್ಚಾದಷ್ಟು ವಿಚಾರಗಳು ಹೆಚ್ಚಾಗುತ್ತವೆ. ಹಾಗೆಯೇ ವಿಚಾರಗಳು ಹೆಚ್ಚಾದಷ್ಟು ವಾತಾವರಣದ ಮಲಿನತೆ ಹೆಚ್ಚಾಗುತ್ತದೆ. ವಾತಾವರಣ ಮಾಸಿದಷ್ಟು ಅದು ಮನುಷ್ಯನಿಗೆ ಅಪಾಯಕಾರಿಯಾಗಿ ಪರಿಣಮಿಸುತ್ತದೆ. ವಿಚಾರ ಮಾಲಿನ್ಯದ ಆಪತ್ಕಾರಿ ಪರಿಣಾಮಗಳನ್ನು ಮನುಷ್ಯ ನೋಡುವುದಿಲ್ಲ. ಪ್ರಕೃತಿಯಲ್ಲಿ ಯಾವುದೇ ವಿಚಾರಗಳು ಇರುವುದಿಲ್ಲ. ಮನುಷ್ಯನೇ ವಿಚಾರ ಮಾಲಿನ್ಯವನ್ನು ಸೃಷ್ಟಿ ಮಾಡುವನು. ಈ ವಿಚಾರಗಳು ವಾತಾವರಣದಲ್ಲಿ ಉಳಿದುಕೊಳ್ಳುತ್ತವೆ. ನೀನು ನನ್ನ ಶರೀರದ ಬಗ್ಗೆ ಆಲೋಚಿಸುತ್ತಾ ಬೇಸರಗೊಂಡಿದ್ದೆ. ನೋಡಪ್ಪ, ನಾನು ಈ ಶರೀರವನ್ನೇ ಮಾಧ್ಯಮವನ್ನಾಗಿಸಿ ಜೀವನ ಪೂರ್ತಿ ತಪಸ್ಸು ಕೈಗೊಂಡಿರುತ್ತೇನೆ. ನಾನು ಈ ಶರೀರವನ್ನು ನನ್ನೊಂದಿಗೆ ಕಟ್ಟಿಕೊಂಡು ಅಲೆದಾಡುತ್ತಿರುತ್ತೇನೆ. ಕೆಲವೊಮ್ಮೆ ಈ ಶರೀರಕ್ಕೆ ನಿದ್ದೆ ಮಾಡುವ ಅವಕಾಶ ಸಿಗುತ್ತದೆ, ಕೆಲವೊಮ್ಮೆ ಸಿಗುತ್ತಿರಲಿಲ್ಲ. ನಾನು ಈ ಶರೀರವನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ. ಆದಾಗ್ಯೂ ಈ ಶರೀರ ನನಗೆ ತುಂಬ ಸೇವೆಯನ್ನು ನೀಡಿದೆ. ಈಗ ನಾನು ಈ ಶರೀರಕ್ಕೆ ಆರಾಮ ನೀಡಲು ಇಚ್ಛಿಸುತ್ತೇನೆ. ಈಗ ನಿನ್ನನ್ನೇ ಸ್ವಂತ ಮಾಡಿಕೊಂಡು ನಿನ್ನೊಂದಿಗೆ ಬಂಧಿತನಾಗುತ್ತೇನೆ. ಈಗ ನೀನು ಎಲ್ಲಿಯವರೆಗೆ ಇಚ್ಛಿಸುವುದಿಲ್ಲವೋ ಅಲ್ಲಿಯವರೆಗೆ ನಾನು ಇಚ್ಛಿಸಿದರೂ ನನಗೆ ದೇಹತ್ಯಾಗ ಮಾಡಲು ಸಾಧ್ಯವಿಲ್ಲ. ಈ ನನ್ನ ಶರೀರಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಾನು ಅದಕ್ಕೆ ಹೆಚ್ಚು ಗಮನ ನೀಡಲಿಲ್ಲ. ಆದರೆ ಅದು ಯಾವಾಗಲೂ ನನ್ನನ್ನು ಧ್ಯಾನದಲ್ಲಿಟ್ಟುಕೊಂಡು ನನ್ನ ಜೀವನದ ಗುರಿಯನ್ನು ತಲುಪಲು ಸಹಾಯ ಮಾಡಿದೆ. ಈಗ ನನ್ನ ಅಂತಿಮ ಲಕ್ಷ್ಯ ನೀನೇ ಆಗಿರುವೆ. ನಿನ್ನನ್ನು ಭೇಟಿಯಾಗಿ ನಾನು ಎಲ್ಲವನ್ನೂ ಪಡೆದಿರುವೆ. ನಿನ್ನ ಜೀವನವು ಸಾಮೂಹಿಕತೆಯಲ್ಲಿರುವುದನ್ನು ನನ್ನ ಜೀವಿತ ಕಾಲದಲ್ಲಿ ನೋಡಲು ಸಾಧ್ಯವಾಗುವುದಿಲ್ಲ. ಆದರೆ ನಿನ್ನ ಸಾನ್ನಿಧ್ಯವನ್ನು ಪಡೆದು ನಾನು ಧನ್ಯನಾದೆ. ಆತ್ಮಜ್ಞಾನವನ್ನು ಪಡೆಯಲಿಚ್ಛಿಸುವ ಸಾಗರದಂತಹ ಆತ್ಮಗಳ ಸಾಮೂಹಿಕತೆಯನ್ನು ನೋಡಿ ನಾನು ಸಂತೋಷಗೊಂಡಿರುತ್ತೇನೆ. ನಿನ್ನಿಂದಾಗಿ ನನಗೆ ನಿನ್ನ ಸಾಮೂಹಿಕ ಶಕ್ತಿಯನ್ನು ತಲುಪಲು ಸಾಧ್ಯವಾಯಿತು.
ಇಂತಹ ಸಾಮೂಹಿಕತೆಯ ಮಾಧ್ಯಮವನ್ನು ತಲುಪಿ ಆ ಮಾಧ್ಯಮದೊಂದಿಗೆ ನನ್ನ ಕೊನೆಯ ದಿನಗಳನ್ನು ಕಳೆಯುತ್ತಿರುವೆನಲ್ಲ, ನಿಜಕ್ಕೂ ನಾನು ಧನ್ಯ. ನೋಡಪ್ಪ, ಆತ್ಮಗಳ ಸಾಮೂಹಿಕತೆಯೇ ಪರಮಾತ್ಮ. ನೀನು ಸಾಮೂಹಿಕತೆಯೊಂದಿಗೆ ಕೂಡಿಕೊಂಡಿರುವೆ. ಆದ್ದರಿಂದ ನನಗೆ ಈಗ ನೀನೇ ಪರಮಾತ್ಮ. ನಿನ್ನ ಸಾನ್ನಿಧ್ಯದಲ್ಲಿ ದೇಹತ್ಯಾಗ ಮಾಡುವ ಅವಕಾಶ ಸಿಕ್ಕಿರುವುದು ನನ್ನ ಸೌಭಾಗ್ಯವೇ ಸರಿ. ನನ್ನ ಜೀವನ ಸಾರ್ಥಕವಾಯಿತು. ಗುರುದೇವರು ಉಚ್ಚಸ್ತರದಿಂದ ಮಾತನಾಡುತ್ತಿದ್ದರಿಂದ ಅವರು ಏನು ಹೇಳುತ್ತಿದ್ದರೆಂದು ನನಗೆ ಅರ್ಥವಾಗಲಿಲ್ಲ. ಹಾಗಾಗಿ ನನಗೆ ಅವರ ಮಾತು ಅರ್ಥವಾಗದೆ ಪ್ರಾಯಶಃ ನನ್ನ ಮೇಲಿನ ಪ್ರೀತಿಯಿಂದ ಹಾಗೆ ಮಾತನಾಡುತ್ತಿದ್ದಾರೇನೋ ಎಂದು ಅನಿಸುತ್ತಿತ್ತು. ಮನುಷ್ಯ ಯಾರನ್ನಾದರೂ ಪ್ರೇಮಿಸಿದರೆ ಅವನ ಇಡೀ ಸರ್ವಸ್ವ ಸಂಕುಚಿತಗೊಂಡು ಕೇವಲ ಆ ಪ್ರೇಮಿಸುವ ವ್ಯಕ್ತಿಯ ಸುತ್ತಮುತ್ತ ಒಟ್ಟುಗೂಡುತ್ತದೆ. ನಾನು ಹಾಗೂ ನನ್ನ ಸುತ್ತಮುತ್ತ ಗುರುದೇವರಿಗೆ ಹಾಗೆ ಕಾಣುತ್ತಿರಬೇಕೆಂದುಕೊಂಡೆ. ನಾನೀಗ ಅವರಿಗೆ ಪ್ರತಿದಿನ ಸ್ನಾನ ಮಾಡಿಸುತ್ತಿದ್ದೆ. ಇತ್ತೀಚೆಗೆ ಅವರನ್ನು ಸ್ನಾನ ಮಾಡಿಸಲು ನನಗೆ ಅನುಮತಿ ನೀಡಿದ್ದರು. ನನಗೆ ಅವರ ಸಾನ್ನಿಧ್ಯವು ತುಂಬ ಸಂತೋಷ ನೀಡುತ್ತಿತ್ತು. ನಾನು ಕಾಡಿಗೆ ಹೋಗಿ ಅವರಿಗಾಗಿ ಹಣ್ಣುಗಳನ್ನು ತರುತ್ತಿದ್ದೆ. ನಾನು ಲಾಹಿ ಎಲೆಗಳನ್ನು ಬೇಯಿಸಿ ಅವರಿಗೆ ಅಡುಗೆಯನ್ನು ತಯಾರಿಸುತ್ತಿದ್ದೆ. ಅವುಗಳನ್ನು ಬೇಯಿಸಿ ಅವರಿಗೆ ತಿನ್ನಿಸುತ್ತಿದ್ದೆ. ಆದರೆ ದಿನೇ ದಿನೇ ಗುರುದೇವರ ಶರೀರ ಅಶಕ್ತಗೊಳ್ಳುತ್ತಿತ್ತು. ಧ್ಯಾನ ಸಾಧನೆಯಿಂದ ತಮ್ಮ ಶರೀರದ ಮೇಲೆ ನಿಯಂತ್ರಣವನ್ನು ಉಳಿಸಿಕೊಂಡಿದ್ದರೂ ಈಗ ಆ ನಿಯಂತ್ರಣವನ್ನು ಬಿಟ್ಟು ಬಿಟ್ಟಿದ್ದರಿಂದ ವಯಸ್ಸಿನ ಪ್ರಭಾವ ಅವರ ಶರೀರದ ಮೇಲೆ ವೇಗವಾಗಿ ಪ್ರತಿಕೂಲ ಪರಿಣಾಮವನ್ನುಂಟು ಮಾಡುತ್ತಿತ್ತು. ಬೆಳಗ್ಗಿನ ಹೊತ್ತು ಕೆಲವು ಹಣ್ಣುಗಳನ್ನು ತಿನ್ನುತ್ತಿದ್ದರು. ಅವರ ಆಹಾರ ಅಷ್ಟೇ ಆಗಿತ್ತು. ಈಗ ಅವರು ಕುಟೀರದಲ್ಲಿ ಇದ್ದುಕೊಂಡೇ ಎಲ್ಲಿ ಏನಿದೆ, ಎಲ್ಲಿಗೆ ಎಷ್ಟು ಹೊತ್ತಿಗೆ ಹೋಗಬೇಕು ಎಂಬ ಮಾಹಿತಿಯನ್ನು ನೀಡುತ್ತಿದ್ದರು. ಒಂದೊಂದು ದಿನಗಳುರುಳಿದ ಹಾಗೆ ಅವರು ಹೆಚ್ಚು ಹೆಚ್ಚು ಅಶಕ್ತರಾಗುತ್ತಾ ಹೋದರು. ಈಗ ಅವರಿಗೆ ಜೀವಿಸುವುದಕ್ಕೆ ಇಚ್ಛೆ ಇರಲಿಲ್ಲ. ನಾನು ಎಷ್ಟೇ ಆರೈಕೆ ಮಾಡಿದರೂ, ಎಷ್ಟೇ ಸೇವೆ ಮಾಡಿದರೂ ಅವರಿಗೆ ಜೀವಂತವಾಗಿ ಉಳಿಯುವ ಆಸೆ ಇರಲಿಲ್ಲ. ಹಾಗಿರುವಾಗ ಇನ್ನೇನು ಮಾಡಲು ಸಾಧ್ಯ? ಅವರು ಆಗಾಗ ಹೀಗೆ ಹೇಳುತ್ತಿದ್ದರು, ಈಗ ಶರೀರವು ಸುಸ್ತಾಗಿದೆ, ಅದು ನನಗಿನ್ನು ಯಾವ ಸೇವೆಯನ್ನು ನೀಡುವ ಸ್ಥಿತಿಯಲ್ಲಿಲ್ಲ. ಈ ಶರೀರಕ್ಕೂ ಆರಾಮ ಬೇಕಿದೆ. ನನ್ನ ಜೀವಿತ ಕಾಲದಲ್ಲಿ ಈ ಶರೀರವನ್ನು ಚೆನ್ನಾಗಿ ಆರೈಕೆ ಮಾಡಲಿಲ್ಲ, ಆದರೂ ಅದು ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದೆ. ಒಂದು ದಿನ ಅವರು ಕಣ್ಣು ಮುಚ್ಚಿಕೊಂಡು ಹೀಗೆ ಮಾತನಾಡುತ್ತಿದ್ದರು. ಓ, ನಾನು ಗುರುಲೋಕವನ್ನು ತಲುಪಿಬಿಟ್ಟಿದ್ದೇನೆ. ಇಲ್ಲಿ ಎಲ್ಲ ಗುರುಶಕ್ತಿಗಳ ಉಪಸ್ಥಿತಿ ಇದೆ. ಭೂಲೋಕದಲ್ಲಿ ಅವತರಿಸಿದ ಗುರುಗಳು ತಮ್ಮ ಆಧ್ಯಾತ್ಮಿಕ ಅಭ್ಯಾಸದಿಂದ ಸೃಜಿಸಿದ ಶಕ್ತಿಗಳು ಈ ಗುರುಲೋಕದಲ್ಲಿ ಹಾಜರಿವೆ. ಗುರುಗಳ ಶರೀರವು ಇಲ್ಲದಿದ್ದರೂ ಅವರೆಲ್ಲರ ಶಕ್ತಿಗಳು ಇಲ್ಲಿವೆ. ಈಗ ನಾನು ಕೂಡ ಆ ಗುಂಪಿಗೆ ಸೇರಿರುವೆ. ಎಲ್ಲರೂ ಗುಂಪಾಗಿ ಕುಳಿತು ನೋಡುತ್ತಿದ್ದಾರೆ. ನಾನು ಕೂಡ ಇದರಲ್ಲಿ ಶಾಮೀಲಾಗಿದ್ದೇನೆ. ಯಾವ ಮನುಷ್ಯ ತಾವು ನಡೆಸಿದ ಕಾರ್ಯಗಳನ್ನು ಮುಂದುವರಿಸುತ್ತಿದ್ದಾನೆ, ಯಾವ ಮನುಷ್ಯ ಸಮಾಜದ ಸುಖ ನೆಮ್ಮದಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾನೆ, ಯಾವ ಮನುಷ್ಯ ಸಮಾಜದಲ್ಲಿ ಕಲ್ಯಾಣವನ್ನುಂಟು ಮಾಡಲು ಇಚ್ಛಿಸುತ್ತಿದ್ದಾನೆ, ಯಾವ ಮನುಷ್ಯ ಧ್ಯಾನ ಮಾಡುತ್ತಿದ್ದಾನೆ, ಯಾವ ಮನುಷ್ಯ ಧ್ಯಾನ ಮಾಡುತ್ತಾ ಧ್ಯಾನದಲ್ಲೇ ತನ್ನ ಅಸ್ತಿತ್ವವನ್ನು ವಿಲೀನಗೊಳಿಸಿದ್ದಾನೆ ಎಂದೆಲ್ಲರೂ ಗುರುಲೋಕದಿಂದ ನೋಡುತ್ತಾ ಇದ್ದಾರೆ. ಯಾವ ಮನುಷ್ಯ ತನ್ನಲ್ಲಿ ತನ್ನನ್ನು ವಿಲೀನಗೊಳಿಸಿಕೊಂಡಿದ್ದಾನೋ ಅಂತಹ ಮನುಷ್ಯನನ್ನು ಮಾಧ್ಯಮವಾಗಿಸಿಕೊಂಡು ಆ ಶಕ್ತಿಗಳು ಕಾರ್ಯ ನಡೆಸುತ್ತಿವೆ. ಎಲ್ಲಿಯವರೆಗೆ ಮನುಷ್ಯನಲ್ಲಿ ಅಹಂಕಾರ ಇದೆಯೋ, ಎಲ್ಲಿಯವರೆಗೆ ನಾನು ಎಂಬ ಭಾವವಿದೆಯೋ, ಅಲ್ಲಿಯ ತನಕ ಅವನಿಗೆ ಆಧ್ಯಾತ್ಮಿಕ ಶಕ್ತಿಗಳ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ. ಅವನ ಅಹಂಕಾರದಿಂದಾಗಿ ಅವನು ಇತರರು ನೋಡಬಹುದಾದ, ಇತರರಿಗೆ ತೋರಿಸಬಹುದಾದ ಕಾರ್ಯಗಳನ್ನಷ್ಟೇ ಮಾಡಲು ಶಕ್ತನಾಗಿರುತ್ತಾನೆ. ಆಧ್ಯಾತ್ಮಿಕ ಅನುಭವ ನೀಡುವ ಕಾರ್ಯಗಳನ್ನು ಅವನಿಗೆ ಮಾಡಲಾಗುವುದಿಲ್ಲ. ಅವನ ಮೂಲಕ ಯಾವುದೇ ಆಧ್ಯಾತ್ಮಿಕ ಕಾರ್ಯಗಳು ನಡೆಯುವುದಿಲ್ಲವೇಕೆಂದರೆ ಆಧ್ಯಾತ್ಮಿಕ ಕಾರ್ಯಗಳು ನಡೆಯುವಂತಹವಲ್ಲ, ಅವುಗಳು ತಮ್ಮಷ್ಟಕ್ಕೆ ಆಗುವಂತಹವು. ನಾನು ಗುರುಲೋಕವನ್ನು ತಲುಪಿರುವೆ. ಹಾಗೆ ನನ್ನ ಶರೀರವು ನನಗೆ ಇಲ್ಲಿಂದ ಸ್ಪಷ್ಟವಾಗಿ ಕಾಣುತ್ತಿದೆ.
ಇಲ್ಲಿಂದ ನನ್ನ ಶರೀರವನ್ನು ನೋಡುವಾಗ ನನಗೆ ನಾಚಿಕೆಯಾಗುತ್ತಿದೆ. ನನ್ನ ಅಸ್ತಿತ್ವ ಎಷ್ಟು ನಗಣ್ಯವಾಗಿದೆ. ಆದರೂ ಮನುಷ್ಯ ತನ್ನ ಬಗ್ಗೆ ಎಷ್ಟೊಂದು ಅಹಂಕಾರದಿಂದಿದ್ದಾನೆ. ಬಾವಿಯೊಳಗಿನ ಕಪ್ಪೆಯಂತೆ ತನ್ನ ಸುತ್ತಲೂ ಕಾಣುವುದನ್ನೇ ಇಡೀ ಪ್ರಪಂಚವೆಂದುಕೊಂಡಿದ್ದಾನೆ. ಓ, ಈ ಪ್ರಪಂಚ ತುಂಬ ವಿಶಾಲವಾಗಿದೆ ಎಂದು ಕಪ್ಪೆ ಸಮುದ್ರವನ್ನು ತಲುಪಿದ ಮೇಲಷ್ಟೇ ಹೇಳುತ್ತದೆ. ಮನುಷ್ಯನ ಯೋಗ್ಯತೆ ಕೀಟದಷ್ಟೇ ಇದ್ದರೂ ಈ ಶರೀರದಲ್ಲಿ ಇದ್ದಾಗ ಅದರ ಅರಿವು ಅವನಿಗೆ ಇರುವುದಿಲ್ಲ. ಇಷ್ಟೊಂದು ವಿಶಾಲವಾದ ವಿಶ್ವದಲ್ಲಿ ಒಂದು ಮನುಷ್ಯನ ಅಸ್ತಿತ್ವವಾದರೂ ಏನು? ಅದು ಏನೂ ಅಲ್ಲ. ಆದರೆ ಈ ವಿಷಯವು ಶರೀರದಲ್ಲಿ ಇರುವಾಗ ಮನವರಿಕೆಯಾಗುವುದಿಲ್ಲ. ತನ್ನನ್ನು ತಾನೇ ಅರ್ಥ ಮಾಡಿಕೊಂಡ ಮೇಲೆ ಅವನಿಗೆ ಅವನ ಶ್ರೇಷ್ಠತೆ ಏನೆಂದು ಗೊತ್ತಾಗುತ್ತದೆ. ವಿಶಾಲತೆಯನ್ನು ಅವನು ಗ್ರಹಣ ಮಾಡಿಕೊಂಡಾಗ ಮನುಷ್ಯನಿಗೆ ಈ ವಿಶಾಲತೆಯಲ್ಲಿ ತನ್ನ ಸ್ಥಾನ ಏನೆಂದು ಅರಿವಾಗುತ್ತದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.